ಜೀವನವನ್ನ ಗೆಲ್ಲಬೇಕು ಅಂತಂದ್ರೆ ಮಿತ್ರರಿರ್ಬೇಕು, ಆದ್ರೆ ಜೀವನ ಪರ್ಯಂತ ಗೆಲ್ಲಬೇಕು ಅಂದ್ರೆ ಶತ್ರುಗಳಿರ್ಬೇಕಂತೆ. ಆತರ ಶತ್ರುಗಳಿದ್ದಾಗ ಮಾತ್ರ ನಾವು ಜೀವನ ಪರ್ಯಂತ ಗೆಲ್ಲೋಕ್ ಸಾಧ್ಯ. ಈ ಬದುಕಿನ ಯಾವ ಯೂನಿವರ್ಸಿಟಿಯು ಹೇಳ್ಕೊಡದೇ ಇರುವಂತ ಒಂದು ಅಂಶಗಳನ್ನ ಬದುಕು ಎಂಬ ಯೂನಿವರ್ಸಿಟಿ ಹೇಳ್ಕೊಡುತ್ತೆ. ಯಾವುದು ಅದು? 5 ಅಂಶ ಹೇಳ್ಕೊಡುತ್ತಂತೆ. ಒಂದು ಹಸಿವು, ಇನ್ನೊಂದು ಬಡತನ, ನಿರುದ್ಯೋಗ, ಅವಮಾನ, ಸೋಲು. ಯಾವ ಯೂನಿವರ್ಸಿಟಿ ಹೇಳ್ಕೊಡಲ್ಲ ಮಾಮ, ಬದುಕಿನ ಯೂನಿವರ್ಸಿಟಿ ಹೇಳ್ಕೊಡುತ್ತೆ. ಹಸಿವಿರುತ್ತಾ, ಛಲ ಬರುತ್ತೆ. ಬಡತನ ಇರುತ್ತಾ, ನನ್ ಗೆಲ್ಲಬೇಕು, ಅದನ್ನ ಹೋಗ್ಲಾಡಿಸ್ಬೇಕು ಅಂತ ಇರುತ್ತೆ. ನಿರುದ್ಯೋಗ, ಅವಮಾನ, ಸೋಲು ಇವೆಲ್ಲ ಆಗೋದು ಹಿತಶತ್ರುಗಳಿಂದ. ಆದ್ರೆ ಅಲ್ಲಿಂದ ಆತ್ಮವಿಶ್ವಾಸವನ್ನ ಪುಟಿದೇಳಿಸ್ಕೊಂಡು ಛಲವನ್ನ ಇಟ್ಕೊಂಡು ನಾವು ಬೆಳಿಬಹುದು. ಒಂದು ಹಿತಶತ್ರುಗಳು ನಮ್ಮಲ್ಲಿ ಇದಾರೆ ಅಂತ ಅಂತಂದ್ರೆ ಅದು ನಮ್ ವೀಕ್ನೆಸ್. ಯಾಕೆ ಅಂದ್ರೆ ಅದ್ ನಮಗ್ ಬುದ್ಧಿವಂತಿಕೆ ಇಲ್ಲ ಅಂತೇಳಿ ಅವ್ರನ್ನ ನಮಗ್ ಗುರ್ತಿಸ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಒಳಗಡೆನೆ ನಮಗ್ ತಂದ್ ಹಾಕೋರು ಇದಾರೆ ಅಂತ ಹೇಳಂದ್ರೆ ನಮಗ್ ಬುದ್ಧಿವಂತಿಕೆ ಇಲ್ಲ, ನಮಗ್ ಎಚ್ಚರಿಕೆ ಇಲ್ಲ, ಅವ್ರು ನಮ್ಮನ್ನ ಹಿಡಿದು ಹಳಿತಾ ಇದಾರೆ ಅಂತ ಹೇಳಿ. ಈಗ ನೀರು ಮತ್ತೆ ಗಾಳಿ ನಾವು ಪಂಚಭೂತಗಳಲ್ಲಿ ತಗೊಳ್ತು ಅಂತಂದ್ರೆ ಎಷ್ಟೋ ಸಲ ನೀರು ಅನ್ನೋದು ಪ್ರವಾಹದ ತರ ಬಂದು ಎಷ್ಟೋ ಜನದ ಪ್ರಾಣವನ್ನ ಹೋಗಿಸ್ಬಿಟ್ಟಿದೆ. ಪ್ರಾಣ ಹಿಂಗೋಗ್ಬಿಟ್ಟಿದೆ ನೀರಿನಿಂದ. ಪ್ರವಾಹ ಬಂದೋ, ಇನ್ನೇನೋ ಆಗಿ ಸುನಾಮಿ ಬಂದೋ, ಇನ್ನೇನೋ ಹಲವಾರು ರೀತಿಗಳಲ್ಲಿ. ಹಾಗಂತ ನಾವು ನೀರನ್ನ ಶತ್ರು ಅನ್ಲಿಕ್ಕಾಗತ್ತಾ? ಹಿತಶತ್ರು ಅನ್ನಕ್ಕಾಗತ್ತಾ? ಹೊರ ಶತ್ರು ಅನ್ನಕ್ಕಾಗತ್ತಾ? ಆ ನೀರ್ನಲ್ಲಿ ನಮಗೆ ಈಜಾಡೋ ಅಂತ ಕಲೆ ಗೊತ್ತಿಲ್ಲ, ಆ ಎಚ್ಚರಿಕೆ ಇಲ್ಲ, ನೀರೊಳಗಡೆ ಮುಳುಗಿ ಅದರಲ್ಲಿ ತೀರ್ ಹೋಗೋ ಅಂತ ಸಂದರ್ಭಗಳು ಬರುತ್ತೆ. ಹಾಗಾಗಿ ಯಾರಿಗೆ ಎಚ್ಚರಿಕೆ ಅನ್ನೋದಿರಲ್ವೋ ಅವಾಗ ನಮಗೆ ಹಿತಶತ್ರುಗಳು ಹುಟ್ಟಾಕೊಳ್ತಾರೆ. ಹಿತಶತ್ರುಗಳು ಎಲ್ಲಿವರೆಗೂ ಹಿತಶತ್ರುಗಳಾಗಿರ್ತಾರೆ? ನಾವು ಏನಾದ್ರೂ ಒಂದು ಸಾಧನೆ ಮಾಡೋವರೆಗೂ, ನಾವು ಒಂದು ಯಶಸ್ಸನ್ನ ಕಾಣೋವರೆಗೂ ಅಷ್ಟೇ ಅವ್ರ ಹಿತಶತ್ರುಗಳು. ಆಮೇಲೆ ಅವ್ರ ಬಾಯಿ ಬಂದ್. ಆದ್ರೆ ಹೊರ ಶತ್ರುಗಳು ಹಾಗಲ್ಲ. ನಾವ್ ಸಾಧನೆ ಮಾಡ್ಲಿ, ಯಶಸ್ ಮಾಡ್ಲಿ, ಬಿಡ್ಲಿ, ನಿರಂತರವಾಗಿ ಅವ್ರು ನಮ್ಮನ್ನ ಟೀಕೆ ಟಿಪ್ಪಣಿಯಲ್ಲಿ ಮಾಡ್ತಾನೆ ಇರ್ತಾರೆ. ಹಿತಶತ್ರುಗಳು ಏನ್ ಒಂದ್ ಕೆಲಸ ಮಾಡ್ತಾ ಒಂದ್ ಪ್ರಮೋಷನ್ಗೆ ಅಡೆತಡೆ ಹಾಕ್ಬಹುದು, ಒಂದ್ ಇನ್ಕ್ರಿಮೆಂಟ್ ಕಟ್ ಆಗೋವರೆಗೂ ಮಾಡಬಹುದು. ಆದ್ರೆ ಹೊರ ಶತ್ರುಗಳು ಹಂಗಲ್ಲ. ಕೆಲ್ಸನೇ ಬಿಟ್ಟು ಹೋಗೋ ಅಂತ ಮಟ್ಟಕ್ಕೆ ಮಾಡೋ ಅಂತದ್ದು ಹೊರ ಶತ್ರುಗಳಾಗಿರ್ತಾರೆ. ಇವ್ರದೆಲ್ಲ ಸಣ್ಣ ಪುಟ್ಟ ಅಷ್ಟೇ, ಮಾನಸಿಕವಾಗಿ ಒಂದಷ್ಟು ಕುಗ್ಗಿಸ್ತಾರೆ. ಹೊರ ಶತ್ರುಗಳು ಹಂಗಲ್ಲ, ಜೀವನೇ ಬಸಿಯೋ ಅಂತದ್ದು. ಹಾಗಾಗಿ ಹಿತಶತ್ರುಗಳಿಗೆ ಒಂದ್ ಮಿತಿ ಇದೆ, ಹೊರ ಶತ್ರುಗಳಿಗೆ ಮಿತಿಯೇ ಇಲ್ಲ. ಇವತ್ತು ಟ್ಯೂಷನ್ ದುಡ್ಡು ಮಾಡೋ ದಂಧೆ ಆಗಿದೆ. ಎಲ್ಲಿ ಅದು ಟ್ಯೂಷನ್ ಅನ್ನೋದು ಮುಂಚೆ ಮನೆ ಒಳಗಡೆ 4 ಮಕ್ಕಳನ್ನ ಕೂರಿಸ್ಕೊಂಡು ಹೇಳ್ಕೊಡೋ ಅಂತ ಒಂದು ಪರಿಕ್ರಮ ಇತ್ತು. ಆದ್ರೆ ಇವತ್ತು ಶಾಲೆ ರೀತಿ ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ ಟ್ಯುಟೋರಿಯಲ್ ಅನ್ನೋ ಒಂದು ಹೆಸರಿನಲ್ಲಿ. ಇಂಥ ಟೀಚರ್ಸ್ ಗಳನ್ನ ಸೇರಿಸ್ತೀವಿ, ಇಂಥ ಸೊಫಿಸ್ಟಿಕೇಟೆಡ್ ಏನು ಪರಿಕರಗಳನ್ನ ಸಿಡಿ, ಪ್ರೊಜೆಕ್ಟರ್ ಏನು, ಅದ್ರದ್ದು ಮಾಡೋ ವಿಡಿಯೋಗಳೇನು, ಆ ಮೂಲಕ ಇವತ್ತೊಂದು ದೊಡ್ಡ ದಂಧೆ ಆಗಿದೆ. ಆಮೇಲೆ ಇನ್ನೂ ಒಂದು ಯಾವ ಮಟ್ಟಕ್ಕೆ ಅದು ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಟ್ಯೂಷನ್ ಟ್ಯುಟೋರಿಯಲ್ ಅಂತೇಳಿ ಸಪರೇಟ್ ಆಗಿತ್ತು. ಈಗ ಆ ಟ್ಯೂಷನ್ ಅನ್ನೋದು ಶಾಲೆಯ ಹೊರಗಡೆ ಇದ್ದಂತ ಟ್ಯೂಷನ್ ಇವತ್ತು ಶಾಲೆ ಒಳಗಡೆನೆ ಹೋಗಿ ಕೂತಿದೆ. ಅವರೇ ಒಂದಲ್ಲಿ ಒಂದು ಏನು ಇದು ಕೊಡ್ತಾರೆ ಪಾಂಪ್ಲೆಟ್ ನಲ್ಲಿ, ನೋಡಿ ನಿಮಗೆ ಟ್ಯೂಷನ್ ಫೀಸ್, ಎಕ್ಸ್ಟ್ರಾ ಟ್ಯೂಷನ್ ಬೇಕಾ, ನಾವೇ ಮಾಡ್ತೀವಿ ಅಂತ ಶಾಲೆನೇ ಕೊಟ್ಕೊಳ್ತಾ ಇದೆ. ನೋಡಿ ದುಡ್ಡು ಹೊರಗಡೆಗಿತ್ತು, ಶಾಲೆ ಒಳಗೆ ಹೊರಗಡೆ ಅವ್ರಿಗೆ ಯಾಕೆ ಕೊಡ್ಬೇಕು ದಂಧೆ ಮಾಡೋಕೆ, ನಾವೇ ಮಾಡ್ಬಿಡೋಣ ಅಂತೇಳಿ ಇವ್ರು ಶಾಲೆ ಅವರೇ ಅದನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಮಗುಗೆ ಅರ್ಥ ಆಗ್ತಿಲ್ಲ, ನೋಡಿ ನಿಮಗೆ ಟ್ಯೂಷನ್ ಇದೆ ಇಲ್ಲಿ, ನಿಮಗೆ ಮಗುಗೆ 4 ಗಂಟೆ ಟ್ಯೂಷನ್ ಬಿಡ್ತು ಅಂತಲ್ಲ, ನಾವು ಶಾಲೆ ಬಿಡ್ತು ಅಂತ ಹೇಳಿದ್ರೆ ಇನ್ 2 ಅವರ್ ಇಲ್ಲೇ ಬಿಡಿ, ನಾವೇ ಟ್ಯೂಷನ್ ಮಾಡ್ತೀವಿ, 4 ಗಂಟೆ ನಾವೇ ಟ್ಯೂಷನ್ ಮಾಡ್ತೀವಿ ಅಂತ ಹೇಳಿ ಮಕ್ಕಳನ್ನ ಇಲ್ಲಿ ಕೂರಿಸ್ಕೊಳ್ತಾ ಇದಾರೆ. ಈ ಒಂದು ದುಡ್ಡು ಮಾಡೋ